ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೇಗ ಎದ್ದು ಆಲ್ರೆಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸೂರ್ಯದೇವ ಎದ್ದೇಳೋದನ್ನು ನೋಡಿಕೊಂಡು ನಾನು ಸೂರ್ಯದೇವನಿಗೆ ಒಂದು ನಮಸ್ಕಾರ ಮಾಡಿ ಪೂಜೆನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಶುಕ್ರವಾರ ಶೂಟ್ ಮಾಡಿರೋ ವಿಡಿಯೋ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಒಂದು ದೇವಸ್ಥಾನಕ್ಕೆ ಹೋಗಿದ್ದೀವಿ. ಯಾವ ದೇವಸ್ಥಾನ ಅಂತ ಹೇಳ್ತೀನಿ. ಹಾಗೆ ನಮ್ಮ ಕೆಂಪು ಮೇಡಮ್ ಅವರು ಫ್ರೆಂಡ್ ಜೊತೆಗೆ ಹೋಗಿ ಜಗಳನೂ ಮಾಡ್ಕೊಂಡು ಬಂದು ಗಾಯ ಎಲ್ಲ ಮಾಡ್ಕೊಂಡಿದ್ದಾರೆ. ಅವ್ರನ್ನೂ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬರಬೇಕು. ಅವಳು ಬರ್ತಾಳೋ ಇಲ್ಲ ಗೊತ್ತಿಲ್ಲ. ಅಟ್ಲೀಸ್ಟ್ ಮೆಡಿಸಿನ್ ಆದರೂ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಕೋಲ್ಡ್ ಆಗಿ ನನ್ನ ವಾಯ್ಸು ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ. ಆದರೆ ಇವತ್ತು ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು, ಹಾಗಾಗಿ ವಾಯ್ಸ್ ಓವರ್ ಮಾಡಿದ್ದೀನಿ. ನಿಜವಾಗ್ಲೂ ವ್ಲಾಗ್ ಮಾಡೋದು ಇಷ್ಟೊಂದು ಕಷ್ಟ ಅಂತ ಗೊತ್ತಿರಲಿಲ್ಲ. ಬೇರೆಯವರ ವಿಡಿಯೋ ನೋಡಿ ಇಷ್ಟೇನಾ ಅಂತ ಅಂದ್ಕೊಳ್ಬೋದು. ಆದರೆ ಆ ವಿಡಿಯೋ ಹಿಂದೆ ಇಷ್ಟೊಂದು ಎಫರ್ಟ್ ಇರುತ್ತೆ ಅಂತ ಅವರಿಗೆ ಮಾತ್ರ ಗೊತ್ತಿರುತ್ತೆ. ಯಾಕೆಂದರೆ ಮನೆ ಕೆಲಸ ಮಾಡಿಕೊಂಡು ಮನೆಯವ್ರಿಗೂ ಸರಿಯಾದ ಟೈಮ್ಗೆ ಅಡುಗೆ ಮಾಡಿ ಆ ಗ್ಯಾಪಲ್ಲಿ ಶೂಟ್ ಮಾಡಿರೋ ವಿಡಿಯೋನ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಮತ್ತೆ ಅಪ್ಲೋಡ್ ಮಾಡೋದ್ರೊಳಗಡೆ ಈ ಥರ ಆಗುತ್ತೆ. ಪರವಾಗಿಲ್ಲ. ವಿಡಿಯೋ ಶೂಟ್ ಮಾಡೋಕ್ಕೆ ಅಂತಲೇ 1 ಗಂಟೆ ಟೈಮ್ ಕೊಟ್ಬಿಡ್ತೀನಿ. ಯಾಕೆಂದರೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ. ವಾಯ್ಸ್ ಯಾಕೋ ಜಾಸ್ತಿನೇ ಕೈ ಕೊಡ್ತಾ ಇದೆ ಅಂತ ಅನಿಸುತ್ತೆ. ವಾಯ್ಸ್ ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ. ಇವತ್ತು ದೇವ್ರ ಗೂಡು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಶುಕ್ರವಾರ ದೇವ್ರ ಗೂಡು ಕ್ಲೀನ್ ಮಾಡಬೇಕೋ ಬೇಡವೋ ಅಂತ ನನಗೂ ಗೊತ್ತಿಲ್ಲ. ಗೊತ್ತಿರೋರಿದ್ದರೆ ಕಮೆಂಟ್ ಮಾಡಿ ಹೇಳಿ ದಯವಿಟ್ಟು. ಮಾಡಬೇಕೋ ಬೇಡವೋ ಅಂತ. ಕೆಲವೊಬ್ಬರು ಮಾಡಬಹುದು ಅಂತಾರೆ, ಇನ್ನು ಕೆಲವೊಬ್ಬರು ಮಾಡಬಾರ್ದು ಅಂತ ಹೇಳ್ತಾರೆ. ನಾನು ಅದೇ ಗೊಂದಲದಲ್ಲಿದ್ದೀನಿ. ನಾನು ವಾರಕ್ಕೊಮ್ಮೆ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಯಾಕಂದರೆ ಎಣ್ಣೆ ಎಲ್ಲ ಚೆಲ್ಲಿರುತ್ತೆ, ಹಂಗಾಗಿ ಜಿಡ್ಡು ಜಿಡ್ಡು ಜಾಸ್ತಿ ಅಂತ. ಅದರಲ್ಲೂ ನಾನು ಸ್ವಲ್ಪ ಜಾಸ್ತಿನೇ ಕ್ಲೀನ್ ಮಾಡ್ತೀನಿ. ನಾನು ಪೂಜೆ ಸಾಮಾನುಗಳನ್ನೆಲ್ಲ ಹುಣಸೆಹಣ್ಣು ಹಾಗೂ ರಂಗೋಲಿ ಪುಡಿ ಹಾಕಿ ತೊಳಿತೀನಿ. ಕೆಲವೊಬ್ಬರು ಸಬೀನಾ ಪೌಡರ್ ಯೂಸ್ ಮಾಡ್ತಾರೆ. ಆದರೆ ಆ ಸಬೀನಾ ಪೌಡರ್ ಯೂಸ್ ಮಾಡೋದ್ರಿಂದ ಕೈಯೆಲ್ಲ ಬ್ಲ್ಯಾಕ್ ಆಗೇ ಇರುತ್ತೆ. 3 ದಿನ ಆದರೂ ಹೋಗೋದೇ ಇಲ್ಲ. ಹಾಗಾಗಿ ಹುಣಸೆಹಣ್ಣು ಮತ್ತು ರಂಗೋಲಿ ಪೌಡ್ರ್ ಯೂಸ್ ಮಾಡೋದ್ರಿಂದ ಬೇಗ ಕ್ಲೀನ್ ಆಗುತ್ತೆ ಅಂತ. ಹಾಗೆ ತೊಳೆದ ಮೇಲೆ ಒಂದು ಒಣ ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಕೊಂಡು ಬಿಡ್ತೀನಿ. ಇಷ್ಟೊಂದೆಲ್ಲ ಕೆಲಸ ಮಾಡಿಕೊಂಡು ಮನೆ ಜವಾಬ್ದಾರಿನೂ ತೊಗೊಂಡು ಮನೆ ಕೆಲಸ ಮಾಡ್ತಾ ಇರೋದು ನೋಡಿದರೆ ನನ್ನನ್ನು ನಾನೇ ನಂಬೋಕ್ಕೆ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಮದುವೆಗೂ ಮುಂಚೆ ನನಗೆ ಏನೂ ಬರ್ತಾ ಇರಲಿಲ್ಲ. ಅಡುಗೆನೂ ಸಮೇತ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ನನ್ನ ಮದುವೆ ಹೊಸದ್ರಲ್ಲಿ ಅಪ್ಪನೇ ನನಗೆ ಅಡುಗೆ ಮಾಡಿ ಕೊಟ್ಟು ಡ್ಯೂಟಿಗೆ ಹೋಗ್ತಾ ಇದ್ದರು ಪಾಪ. ಆದರೆ ಇವಾಗ ಎಲ್ಲವನ್ನು ಕಲಿತು ಮಾಡ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಇದು ನಾನೇನಾ ಅಂತ ನನಗೆ ನಂಬೋಕ್ಕಾಗ್ತಾ ಇಲ್ಲ. ಆ ಥರ ಖುಷಿ ಆಗ್ತಾ ಇದೆ. ನನಗೆ ಅಡುಗೆ ಆಗಲಿ, ಜವಾಬ್ದಾರಿಯಿಂದ ಮನೆ ಕೆಲಸ ಮಾಡೋದಾಗಲಿ ಬರದೇ ಇರೋ ಟೈಮಲ್ಲಿ ನನ್ನ ಗಂಡ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದು ಪುಟ್ಟ ಮಗು ಥರ ನೋಡ್ಕೊಳ್ತಾರೆ ಪಾಪ ಅವರು. ಈ ಥರ ಗಂಡ ಸಿಗೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ಆ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆನೇ. ಆದ್ರೂ ನಾನು ಸ್ವಲ್ಪ ತರಲೆ ಜಾಸ್ತಿ. ಅದನ್ನೂ ಸಹಿಸ್ಕೊಂಡು ತುಂಬ ಅಂದರೆ ತುಂಬ ಪ್ರೀತಿಯಿಂದ ಇರ್ತಾರೆ. ದೇವಸ್ಥಾನ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಮ್ಮ ಮನೆ ಹತ್ತಿರದಲ್ಲೇ ಇರೋದು. ನಾವು ಶುಕ್ರವಾರ ಇಲ್ಲಾಂದರೆ ಏನಾದ್ರು ವಿಶೇಷವಾದ ಪೂಜೆ ಇದ್ದಾಗೆ ಹೋಗಿ ಬರ್ತೀವಿ. ದಸರಾ ಹಬ್ಬ ಟೈಮಲ್ಲಿ ತುಂಬಾ ಚೆನ್ನಾಗಿ ದೇವಿಗೆ ಅಲಂಕಾರ ಮಾಡಿರ್ತಾರೆ. 9 ದಿನ ಒಂದೊಂದು ಅಲಂಕಾರ ಮಾಡಿರ್ತಾರೆ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಬೆಳಗ್ಗೆ ಟಿಫನಿಗೆ ಉಪ್ಪಿಟ್ಟು ಮಾಡಿದ್ದೆ. ಟಿಫಿನ್ನು ಮಾಡಿಕೊಂಡು ಮಧ್ಯಾಹ್ನಕ್ಕೆ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಇತ್ತು. ಸೊ ಅದನ್ನೇ ಸಾಂಬಾರು ಮಾಡೋಣ ಅಂತ ಮಾಡಿದೆ. ಸಾಂಬಾರಿಗೆ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮೊಟೊ, ಹುಣಸೆ ಹಣ್ಣು, ಅರಿಶಿಣ, ಸಾಂಬಾರು ಪೌಡ್ರು ಮತ್ತು ಉಪ್ಪು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಇತ್ತಲ್ವ, ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿ ನೀರು ಹಾಕಿ 3 ವಿಜಿಲ್ ಕೂಗಿಸ್ಕೊಂಡು ಪ್ರೆಷರ್ ಹೋದ್ಮೇಲೆ ಬೇಳೆ ಎಲ್ಲ ಮಸ್ಕೊಂಡು ಒಗ್ಗರಣೆ ಹಾಕಿದರೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಅಪ್ಪನೇ ಹೇಳ್ಕೊಟ್ಟಿದ್ದು ಸ್ಟಾರ್ಟಿಂಗಲ್ಲಿ. ಇವಾಗ ಚೆನ್ನಾಗಿ ಮಾಡ್ತಾಯಿದ್ದೀನಿ ನಾನು.
ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ನಮ್ಮ ಕೆಂಪು ಮೇಡಮ್ಮು ಅವ್ರ ಫ್ರೆಂಡ್ ಜೊತೆಗೆ ಜಗಳ ಮಾಡ್ಕೊಂಡಿದ್ರು. ಎಲ್ಲ ಗಾಯ ಆಗಿಬಿಟ್ಟಿತ್ತು. ಸೊ ಅದನ್ನು ತೋರಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಅವಳು ಕರೆದ್ರೆ ಬರಲಿಲ್ಲ. ಹಾಗಾಗಿ ನಾವೇ ಹೋಗ್ತಾ ಇದ್ದೀವಿ. ಏನಾದರೂ ಕ್ರೀಮ್ಸ್ ಕೊಡ್ತಾರಾ ಡಾಕ್ಟ್ರು ಅಂತ ಕೇಳಿಕೊಂಡು ಈಸ್ಕೊಂಡು ಬರೋಣ ಅಂತ. ಡಾಕ್ಟ್ರು ನೋಡಿದ್ರೆ ಬೆಕ್ಕು ಕರೆದುಕೊಂಡು ಬನ್ನಿ ಅಂತ ಹೇಳಿದರು. ಆದರೆ ಅವಳು ನೋಡಿದ್ರೆ ಬರೋದಕ್ಕೆ ರೆಡಿನೇ ಇಲ್ಲ. ಆದರೂ ಒಂದು ಸ್ಪ್ರೇ ಬರೆದು ಕೊಟ್ಟರು. ನಾವು ಮೆಡಿಕಲ್ ಶಾಪಿಗೆ ಹೋಗಿ ತಗೊಂಡು ಬಂದ್ವಿ. ನಾನು ಇನ್ನೊಂದು ಬೆಕ್ಕು ಸಾಕಿದ್ದೆ. ಅವನ ಹೆಸರು ಗುಂಡ ಅಂತ. ಅವನು ನನ್ನ ಜೊತೆ ಯಾವಾಗಲೂ ತುಂಬಾ ಚೆನ್ನಾಗಿ ಇರ್ತಿದ್ದ. ಒಂದಿನನೂ ನಾನು ಬಿಟ್ಟು ಇರ್ತಾನೆ ಇರಲಿಲ್ಲ. ಆದರೆ ಒಂದಿನ ಆಕ್ಸಿಡೆಂಟ್ ಆಗೇ ಬಿಡ್ತು. ತುಂಬಾ ಬೇಜಾರಾಗುತ್ತೆ ಇವಾಗ್ಲೂ ನೆನೆಸ್ಕೊಂಡ್ರೆ. ಇದೇ ಹಾಸ್ಪಿಟಲ್ಗೆ 15 ದಿನ ಬಂದು ತೋರಿಸ್ಕೊಂಡು ಹೋಗ್ತಾನೆ ಇದ್ದೆ ಡೈಲಿ. ಆದರೂ ಉಳಿಲೇ ಇಲ್ಲ. ಅವನು ನೆನೆಸ್ಕೊಂಡ್ರೆ ಈಗಲೂ ನನಗೆ ಅಳು ಬರುತ್ತೆ. ಅಷ್ಟೊಂದು ಇಷ್ಟ ಅವನು ಕಂಡ್ರೆ ನನಗೆ. ಹಾಗೆ ತರಕಾರಿನೂ ಖಾಲಿಯಾಗಿತ್ತು. ಅದನ್ನು ತಗೊಂಡು ಮನೆಗೆ ಬಂದ್ವಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.